ಹೊಸಕೆರಳಿಯ ವಾರ್ಡ್ ಜನತೆಗೆ ನನ್ನ ಹೃದಯಪೂರ್ವಕವಾದ ನಮನಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನ್ನ ಒಂದು ಹುಟ್ಟುಹಬ್ಬನ ಅದು ಸಂಕ್ರಾಂತಿ ಹಬ್ಬದಿಂದ ಅದು ನನ್ನ ಹುಟ್ಟುಹಬ್ಬ. ಅಂದರೆ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಬಂದಾಗ ನನ್ನ ಹುಟ್ಟುಹಬ್ಬ ಬರುತ್ತೆ. ಹೇಗೆ ಸೂರ್ಯನ ಪ್ರಜ್ವಲ ಆಗ್ತಾ ಇದೆಯೋ ಹಾಗೆ ನಮ್ಮ ಹೊಸಕೆರಳಿ ಜನ ನನಗೆ ಅಷ್ಟೇ ಪ್ರೀತಿ, ಅಷ್ಟು ಪ್ರಜ್ವಲಿಸುವಂತಹ ಪ್ರೀತಿಯನ್ನು ನನಗೆ ತೋರ್ತಿದ್ದಾರೆ. ಅದಕ್ಕೆ ಯಾವ ಥರ ಚಿರುಣಿ ಆಗಿರಬೇಕು ನನಗೆ ಗೊತ್ತಾಗ್ತಿಲ್ಲ. ಆದರೆ ಒಬ್ಬ ಮನೆ ಮಗನಾಗಿ ಸ್ವೀಕರಿಸಿ ಅವರು ಕೊಡುವಂತಹ ಒಂದು ಧೈರ್ಯ, ಒಂದು ಶಕ್ತಿ, ಅವರಿಗೆ ಎಷ್ಟು ನಾನು ನಮನಗಳು ಹೇಳಿದ್ರೂ ಸಾಲದು. ಅದರಲ್ಲೂ ನಮ್ಮ ಹೊಸಕೆರಳಿರುವಂತಹ BJP ಮುಖಂಡರುಗಳು ಮತ್ತು ಕಾರ್ಯಕರ್ತರು, ಮಹಿಳಾ ಮುಖಂಡರುಗಳು, ಮಹಿಳಾ ಕಾರ್ಯಕರ್ತರು ಎಲ್ಲರೂ ನನಗೆ ಒಂದು ಅಣ್ತಮ್ಮನಾಗಿ ಜೊತೆಗೆ ಇಟ್ಕೊಂಡು ಪ್ರೀತಿ ತೋರಿಸಿ ಆ ಒಂದು ಪ್ರೋತ್ಸಾಹ ಮಾಡ್ತಿದ್ದಾರೆ. ಅಧಿಕಾರ ಅನ್ನೋದು ಏನಂದರೆ ಭಗವಂತನ ಇಚ್ಛೆ. ಅದು ನನಗೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು. ಆ ಚಾಮುಂಡೇಶ್ವರಿ ಯಾರ ಕೊರಳಿಗೆ ಹಾರ ಹಾಕ್ತಾರೋ ಅವ್ರು ಹಾಗೇ ಆಗ್ತಾರೆ. ಸೊ ಹಾಗೆ ನಾನು ಒಂದು ಸೇವೆ ಮಾಡುವ ಮನೋಭಾವನೆಯಲ್ಲಿ ನಾನು ಇಚ್ಛೆ ಪಡ್ತಿದ್ದೀನಿ. ಅದಕ್ಕೆ ರಾಜಕೀಯನ ಆರಿಸ್ಕೊಂಡಿದ್ದೀನಿ. ಅದಕ್ಕೆ ಅಧಿಕಾರ ಬರೋದು ನಮ್ಮ ಕೆಲಸದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಇನ್ನು ಬಿಟ್ಟಿದ್ದು ಆ ಭಗವಂತನ ಬಿಟ್ಟಿದ್ದು. ಇದರಲ್ಲಿ ಮನಸ್ತಾಪಗಳಾಗಲಿ, ನೋವಾಗಲಿ, ಬೇಜಾರಾಗಲಿ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸ್ವಾರ್ಥ ಮನೋಭಾವನೆ ಬೇಡ ಅಂತ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ. ಅದ್ರ ತಕ್ಕಂತೆ ನಮ್ಮೆಲ್ಲರ ಹೊಸಕೆರಳಿ ಜನತೆ ಯಾವ ಥರ ನನಗೆ ಒಂದು ಶಕ್ತಿ ತುಂಬ್ತಾರೋ ಅದ್ರ ಮೇಲೆ ಆಗುತ್ತೆ. ಅದು ಯಾರೇ ಆಗಿದ್ದರೂ ನಾವೆಲ್ಲ ಒಂದು ಒಗ್ಗಟ್ಟಾಗಿ BJP ಭಾರತೀಯ ಜನತಾ ಪಾರ್ಟಿಯ ಪಕ್ಷದೊಂದಿಗೆ ನಾವಿರ್ತೀವಿ. ನಾನು BJP ಅನ್ನೋದಕ್ಕಿಂತ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಪಕ್ಷಗಳನ್ನು ಹೊರತುಪಡಿಸಿ ಇಡೀ ಹೊಸಕೆರಳಿ ಜನತೆಯೂ ಸುಬ್ಬು ನಮ್ಮ ಹುಡುಗ, ನಾವು ನಮ್ಮ ಕಣ್ಮುಂದೆ ಬೆಳೆದವನು, ಆ ಪ್ರೀತಿನ ಕೊಡ್ತಾರೆ. ಇಲ್ಲಿ ಪಕ್ಷ ಅನ್ನೋದೇ ಬರೋದಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾನು ಆಯ್ಕೆ ಮಾಡ್ಕೊಂಡಿರೋದು BJP ಪಕ್ಷ, ನಮ್ಮ ತಾಯಿ ಪಕ್ಷ ಅದು. ಬಟ್ ಆದರೆ ಪ್ರತಿಯೊಂದು ಮನೇಲೂ ಅಂದರೆ ನಮ್ಮ ಮತದಾರರು ಮತ್ತು ನನ್ನ ಬೇರೆ ಪಕ್ಷದಲ್ಲಾಗಿರ್ಬೋದು ಅವರೆಲ್ಲರೂ ಕೂಡ ಅವರು ನನ್ನ ತಮ್ಮನಾಗಿ ಸ್ವೀಕರಿಸಿದ್ದಾರೆ. ಮತ್ತು ನನಗೆ ಮಾರ್ಗದರ್ಶಕರು ಮಾಡ್ತಾಯಿದ್ದಾರೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತ. ಅದಕ್ಕೆ ನನ್ನ ಚಿರಋಣಿ ಆಗಿರ್ತೀನಿ ಅಂತ ಒಂದು ಆಶ್ವಾಸನೆ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಸಂಕ್ರಮಣ ಬಂದಿರೋದು ಎಲ್ಲರ ಮನೆಯಲ್ಲೂ ದೀಪ ಉರಿಲಿ ಚೆನ್ನಾಗಿ, ಆ ಪ್ರಕಾಶದ ಬೆಳಕು ಅವ್ರ ಮನೇಲಿ ಯಾವಾಗಲೂ ಆನಂದ, ಖುಷಿ, ಸಂತೋಷ, ಆರೋಗ್ಯ, ಮೊದಲನೇದಾಗಿ ಆರೋಗ್ಯ ಅವ್ರು ಕೊಡಲಿ. ಜನ ಚೆನ್ನಾಗಿರಬೇಕು ಅಂತ ನಾನು ಶುಭ ಕೋರ್ತೀನಿ. ಅದರಲ್ಲೂ ಕೊನೆಯದಾಗಿ ಅಲ್ಲ, ಮೊದಲನೇದಾಗಿ ಅಲ್ಲ, ಯಾವಾಗಲೂ ಆರ್ ಅಶೋಕಣ್ಣನವರು ನನಗೆ ಒಂದು ಹೇಗೆ ಹೇಳಬೇಕು ಅಂತಂದರೆ ಒಂದು ಮಗನಾಗಿ, ಅದಕ್ಕಿಂತ ಜಾಸ್ತಿಯಾಗಿ ಅವರು ನನ್ನೊಬ್ಬ ಕಾರ್ಯಕರ್ತನಾಗಿ ಅಕ್ಸೆಪ್ಟ್ ಮಾಡಿ ಅವರು ಪ್ರೀತಿ ತುಂಬ್ತಿದ್ದಾರೆ, ಶಕ್ತಿ ತುಂಬ್ತಿದ್ದಾರೆ, ಆಮೇಲೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅವರಿಗೆ ನನ್ನ ಅಪಾರವಾದ ಒಂದು ಕೃತಜ್ಞತೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಶೋಕಣ್ಣ ಇರಲಿಲ್ಲ ಅಂದರೆ ನಾನು ಈ ಒಂದು ಬೆಳವಣಿಗೆಗೆ ಕಾರಣ ಅವರೇ. ಆಮೇಲೆ ನಮ್ಮ ಮುಖಂಡರುಗಳಿದಾರಲ್ಲ, BJP ಮುಖಂಡರುಗಳು, ಅವರಿಗೆ ಯಾಕಂದರೆ ಹೇಳ್ತಾ ಹೋದ್ರೆ ಲಿಸ್ಟ್ಗಳು ತುಂಬ ಇದೆ. ಒಬ್ಬರೆಲ್ಲೋ ನಾನು ಬಾಯಿ ತಪ್ಪು ಮಿಸ್ ಆದ್ರೂ ಅದೊಂಥರ ಯಾರೋ ಒಬ್ರಿಗೆ ನೋವಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಹಿರಿಯ ಮುಖಂಡರುಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇರುವಂತಹ ಎಲ್ಲ ಹೊಸಕೆರಳಿಯ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು ಅವರು ಅಷ್ಟೇ ಪ್ರೀತಿ ತುಂಬ್ತಿದ್ದಾರೆ. ನಿಮ್ಮ ಮೀಡಿಯಾ ಸಂಸ್ಥೆಗಳಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, BBMP ಅವರು, BWS ಅವರು ಎಲ್ಲರೂ ಪ್ರೀತಿಯಿಂದ ಒಳ್ಳೆಯ ಕೆಲಸಕ್ಕೆ ಪಾಪ ಅವರು ಮಾದರಿಯಾಗಿದ್ದಾರೆ. ಅವರು ಕೂಡ ಯಾಕೆಂದರೆ ರಾಜಕೀಯದ ಅಂದರೆ ಒಬ್ಬರ ಕಷ್ಟಕ್ಕೆ ಒಂದು ನೆರವಾಗುವಂತಹ ವ್ಯಕ್ತಿ ಆಗಿರಬೇಕು ಅಂತ ಅದೆಲ್ಲ ನಾವು ಏನಂದರೆ ಅಧಿಕಾರಿಗಳ ಜೊತೆ ಹಂಚ್ಕೊಂಡಾಗ ಅವ್ರಿಗೆ ಮಾಡಿಕೊಡಿ ಅಂದಾಗ ಪಾಪ ಅವರು ಶ್ರಮಪಟ್ಟು ಮಾಡಿಕೊಡ್ತಾರೆ. ಅದಕ್ಕೆಲ್ಲ ನಾಯಕನಾದ ಅಶೋಕಣ್ಣನವರ ಹೃದಯ ಭಾಳ ದೊಡ್ಡದು. ಅವರು ಮಾಡಿರುವಂಥ ಕಾಮಗಾರಿ ಮೆಚ್ಚುವಂತಹ ಕೆಲಸ, ಜನ ಅದನ್ನು ಪ್ರೀತಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅಶೋಕಣ್ಣ ಅಂದರೆ ನಮ್ಮ CM ಆಗಬೇಕು ಅನ್ನೋದೊಂದೇ ನಮ್ಮ ಗುರಿ. ಅವ್ರನ್ನ ಹೇಗಾದರೂ ಸರಿ ಅವ್ರನ್ನ CM ಮಾಡೋದೇ ನಮ್ಮ ಗುರಿ ಅನ್ನೋದನ್ನು ಪಣ ತೊಟ್ಟಿದ್ದೀವಿ. ಅದರಲ್ಲೂ ಹೊಸಕೆರಳಿ ವಾರ್ಡ್ ಜನ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ. ಅದು ಅವರು ಪ್ರೀತಿಸುವಂತಹ ಒಂದು ವಾರ್ಡ್ ಇದ್ದರೆ ಅದು ಹೊಸಕೆರಳಿ ವಾರ್ಡು. ಸೊ ಹಾಗಾಗಿ ಅವರಿಗೆ ನಾವು ಶುಭ ಕೋರೋಕ್ಕೆ ನಾನು ಇಷ್ಟಪಡ್ತೀನಿ. ಅಶೋಕಣ್ಣ ಯಾವತ್ತಿದ್ರೂ ನಮ್ಮ ಪಾಲಿನ ದೇವರು. ಮತ್ತು ನೀವು ಕರ್ನಾಟಕಕ್ಕೆ ಜನತೆಗೆ ನೀವು ಈಗ ಮೋದಿ ಹೇಗೆ ದೇಶಕ್ಕೆ ಒಂದು ದೇವರು ಅಪ್ಪಾಜಿ ಆಗಿದ್ದಾರೋ ಹಾಗೆ ನಮ್ಮ ಕರ್ನಾಟಕಕ್ಕೆ ನೀವು ಆಗಬೇಕು ಅನ್ನೋದೇ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ. ಹಾಗೇ ಆಗ್ತೀರಾ, ಆ ದೃಢ ನಂಬಿಕೆ ನಮ್ಮಲ್ಲಿದೆ.
ಅನ್ನೋದನ್ನು ಹೇಳ್ತಾ ನಮ್ಮ ಜನತೆಗೆ ಎಲ್ಲರಿಗೂ ಇಡೀ ಹೊಸಕೆರಳ್ಳಿ ವಾರ್ಡಲ್ಲ, ಪದ್ಮನಾಭ ಕ್ಷೇತ್ರ ಅಲ್ಲ, ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಮತ್ತು ದೇಶದಲ್ಲಿರುವಂಥ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೇಳ್ತಾ, ನನ್ನ ಹುಟ್ಟುಹಬ್ಬಕ್ಕೆ ಬಂದು ಎಲ್ಲರೂ ರಾತ್ರಿ ಇಲ್ಲ ಕಳೆದ 3 ದಿನಗಳಿಂದ ಶುಭ ಕೋರ್ತಾನೇ ಇದ್ದಾರೆ ಅವರು ಕಂಟಿನ್ಯೂಸ್ ಆಗಿ. ನಾನು ಅದಕ್ಕೆ ಮೊನ್ನೆ ಸಂಕ್ರಾಂತಿ ಸಂಭ್ರಮಣ ಭಾಳ ವಿಜೃಂಭಣೆಯಿಂದ ಸುಮಾರು 5,000 ಜನ ಬಂದು ಹೊಸಕೆರಳ್ಳಿಯ 43B ಬಸ್ ಸ್ಟ್ಯಾಂಡಲ್ಲಿ ಅಂಥ ಜನ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಹೇಳ್ತಿಲ್ಲ ಅದನ್ನು, ನಮ್ಮ ಒಂದು ಜೊತೆ ಇರುವಂಥ ಜನ ಮತ್ತು ಹೊರಗಡೆ ಇರುವಂಥ ಜನ, ನಮ್ಮ ಕ್ಷೇತ್ರದಲ್ಲಿ ಹೊರಗಿರುವಂಥ ಜನ ಹೇಳ್ತಿದ್ದಾರೆ. ಇವತ್ತು ಒಂದು ಕಾರ್ಯಕ್ರಮ ಹೊಸಕೆರಳ್ಳಿಯಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಅದ್ದೂರಿ, ಅಂದರೆ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರಾ ಅನ್ನೋದೇ ಒಂದು ವರ್ಡು ಹೇಳಿದರು. ಅಭಿನಂದನೆ, ನನಗೆ ಪ್ರಶಂಸೆಯನ್ನು ಕೋರಿದ್ದಾರೆ. ಸಂತೋಷ ಅಂದರೆ ನಾವು ಮಾಡಿದಂಥ ಕಾರ್ಯಕ್ರಮ ಯಶಸ್ವಿ ಆದಾಗಲೇ ನಾವು ಅದಕ್ಕೆ ತಲೆ ಬಗ್ತೀವಿ. ಯಾಕೆಂದರೆ ಯಶಸ್ಸು ಸಿಕ್ಕಿದಾಗ ತಲೆ ಬಗ್ಗಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಭಾಳ ಶ್ರಮ ಇತ್ತು ಆ ಒಂದು ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ. ಸೊ ಹಾಗಾಗಿ ನಮ್ಮ ಸಂಕ್ರಾಂತಿ ಸಂಭ್ರಮ ಭಾಳ ಅದ್ದೂರಿಯಿಂದ ನಡೆಸ್ಕೊಂಡಿರೋ ಎಲ್ಲರಿಗೂ ಶುಭವಾಗಿ. ಎಲ್ಲರಿಗೂ ನಮಸ್ಕಾರಗಳು. ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ದಿನ ನಮ್ಮ ಸುಬ್ರಹ್ಮಣ್ಯವ್ರದ್ದು ಹುಟ್ಟಿದ ಹಬ್ಬ ಇರೋದ್ರಿಂದ ಇವತ್ತು 15ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸೇರಿ ನಾವು ನಮ್ಮ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಮಕ್ಕಳಿರ್ಬೋದು ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ನಮ್ಮ ಸುಬ್ಬೂರನ್ನ ಮತ್ತು ಈ ಒಂದು ಕೌನ್ಸಿಲರ್ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲರೂ ನಿಲ್ಲಿಸಬೇಕು ಅಂತ ಹೇಳಿ ನಾವೆಲ್ಲ ಒಂದು ಮನಸ್ಸು ಮಾಡಿದ್ದೀವಿ. ಅವರು ಏನೋ ನೀವು ಇದ್ದರೆ ನಾವು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಲ ಸೀಟ್ ಕೊಡಿಸಿ ಅವ್ರಿಗೆ ಗೆಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಅವ್ರನ್ನ ಇದು ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವಾಗ ಈ ಸಲ ನಾವು ಅವ್ರದ್ದು ಹುಟ್ಟಿದ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹೊಸಕೆರಳ್ಳಿ ವಾರ್ಡಿನ ಯುವ ಮುಖಂಡರು ನಮ್ಮೆಲ್ಲರಿಗೂ ಭಾಳ ಆತ್ಮೀಯರು, ಭಾಳ ಮುಂದೆ ಒಳ್ಳೆ ಭವಿಷ್ಯ ಇದೆ ಅವರಿಗೆ. ಭಾಳ ಚೆನ್ನಾಗಿ BJP ಪಕ್ಷದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ 5,000 ಜನಕ್ಕೆ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಸಂಭ್ರಮ ಅಂತೇಳಿ ಇದು 2ನೇ ವರ್ಷದಲ್ಲಿ 5,000 ಜನಕ್ಕೆ ಎಳ್ಳು, ಬೆಲ್ಲ, ಕಡಲೆಕಾಯಿ, ಗೆಣಸು, ಕಬ್ಬು ಎಲ್ಲನೂ ಸಿಹಿಯಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ, ನಮ್ಮ ಹೊಸಕೆರಳ್ಳಿ ವಾರ್ಡಲ್ಲಿ ಎಲ್ಲ ಜನ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಮನೆ ಮನೆಗೂ ತಲುಪೋ ರೀತಿಯಲ್ಲಿ 5,000 ಜನಕ್ಕೆ ಎಲ್ಲ ವಿತರಣೆ ಮಾಡಿದ್ದಾರೆ. ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮ ಅಶೋಕಣ್ಣವರು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮ ಸುಬ್ಬಣ್ಣವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಚೆನ್ನಾಗಿರಪ್ಪ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂತೇಳಿ ಮೊನ್ನೆನೇ ಹುಟ್ಟಿದ ಹಬ್ಬದ್ದು ಮತ್ತು ಕಾರ್ಯಕ್ರಮನ ಯಶಸ್ವಿನ ಬಗ್ಗೆನೂ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಚೆನ್ನಾಗಿ ಹೊಸಕೆರಳ್ಳಿ ವಾರ್ಡಲ್ಲಿ ನಮ್ಮ ಭಾಗದಲ್ಲಿದ್ದಂಥವರೆಲ್ಲ ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮಲ್ಲಿ ಒಳ್ಳೆ ಚಿಲ್ಮೆಗಳು ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ 9 ಜನ ನವಗ್ರಹಗಳಿದ್ದೀವಿ. ಆ ನವಗ್ರಹಗಳಲ್ಲಿ ಸುಬ್ಬಣ್ಣನೂ ಒಬ್ಬರು. ಆ ಗ್ರಹಗಳೆಲ್ಲ ಒಟ್ಟಾಗಿ ಸೇರಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋದ್ರಲ್ಲಿ ಸುಬ್ಬಣ್ಣ ಮೊದಲನೇಗರು. ಹಾಗಾಗಿ ಸುಬ್ಬಣ್ಣಂದು ಇವತ್ತು ಹುಟ್ಟಿದಬ್ಬಕ್ಕೆ ಶುಭ ಕೋರಕ್ಕೆ ಬಂದಿದ್ದೀವಿ. ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸುಬ್ಬಣ್ಣವರೇ. ತಾಯಿ ಬನಶಂಕರಮ್ಮ, ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಆಸೆ ಪೂರೈಸಲಿ, ಆರೋಗ್ಯ ಕೊಡಲಿ, ನಿಮಗೆಲ್ಲ ರೀತಿಯಲ್ಲೂ ನಿಮ್ಮ ಆಸೆಗಳನ್ನ ನೆರವೇರಿಸಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸಕೆರಳ್ಳಿ ಭಾಗದ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕನಾದ ಸುಬ್ರಹ್ಮಣ್ಯವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಈಗೇನು ಹಿಂದೆ ಎಲ್ಲ ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಇನ್ನಷ್ಟು ಜನಪ್ರಿಯತೆ ಗಳಿಸ್ಲಿ ಅಂತ ಹೇಳ್ತಾ, ಈಗ ಮೊನ್ನೆ ತಾನೇ ಮಾಡಿದಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಅವ್ರಿಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ತಾ, ಮತ್ತೊಮ್ಮೆ ಹೊಸಕೆರಳ್ಳಿ ಜನತೆ ಪರವಾಗಿ ನಮ್ಮ ನಾಡು ನುಡಿ ಕಂಡಂಥ ಸನ್ಮಾನ್ಯ ಆರ್ ಅಶೋಕ್ರವರೇ ಪ್ರಶಂಸೆ ಮಾಡಿದ ಮೇಲೆ ಅವ್ರಿಗೆ ಇನ್ನು ಬೇರೆಯವ್ರ ಚಪ್ಪಾಳೆ ತಟ್ಟೋದೇ ಬೇಡ. ಇಡೀ ನಮ್ಮ ಹೊಸಕೆರಳ್ಳಿ ಜನ ಕೂಡ ನಿನ್ನೆ ಆದಂಥ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಚಪ್ಪಾಳೆ ತಟ್ಟಿದ್ದಾರೆ.
ಅವರಿಗೆ ಮುಂದೆ ಒಳ್ಳೆ ಉತ್ತಮವಾಗಿ ಭವಿಷ್ಯ ರೂಪಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ.